ಮೈಸೂರು ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿಂದ ಈಚೆಗೆ ತರುವಲ್ಲಿ ಸತತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನೇಹಮಯಿ ಕೃಷ್ಣ ಅವರು ನನಗೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಬರ್ತಾ ಇದ್ದಾರೆ ಅಂತಕ್ಕಂಥ ಹೇಳುವಂಥದ್ದು ಸತ್ಯ ಇದೆ, ಸುಳ್ಳೇನಲ್ಲ. ಯಾಕೆಂತಂದ್ರೆ ಬಹಳ ಜನ ಬಂದು ರಿವರ್ಸ್ ಗೇರ್ ಹಾಕೊಂಡು ಹೊರಟೋದು. ಆದ್ರೆ ಇವತ್ತು ನೇಹಮಯಿ ಕೃಷ್ಣ ಅವನು ಬಡವಾದ್ರೂ ಕೂಡ ಆರ್ಥಿಕವಾಗಿ ಜರ್ಜರಿತವಾದ ಕುಟುಂಬದವರಾದ್ರೂ ಕೂಡ ಯಾವುದೇ ಆಮಿಷಕ್ಕೆ ಬಲಿಯಾಗಿಲ್ಲ. ಮೂಢ ಹಗರಣವನ್ನು ಒಂದೊಂದಾಗಿ ಈಚೆ ಎಳೀತಾ ಇದ್ದಾರೆ. ಹಾಗಾಗಿ ಸರ್ಕಾರದ ರಕ್ಷಣೆ ಅಂತೂ ಬಹಳ ಕಷ್ಟ, ಸಿಗಲ್ಲ. ಸರ್ಕಾರನೇ ಈಚೆ ತಿಳಿದಾನೆ, ಸಾರ್ವಜನಿಕರು ಅವನಿಗೆ ರಕ್ಷಣೆ ಕೊಡಬೇಕು, ನ್ಯಾಯವಂತರು ಅವನಿಗೆ ರಕ್ಷಣೆ ಕೊಡಬೇಕು. ಹಾಗಾಗಿ ನಾನು ಕೃಷ್ಣನಿಗೂ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಹೋರಾಟ ನಿಲ್ಲಿಸಬಾರ್ದು. ಯಾರು ಏನೇ ಮಾಡಿ, ಯಾರು ಏನೇ ಅಂಶ ಸಮಾಜ ಸಾರ್ವಜನಿಕರು ಇದ್ದಾರೆ, ಧೈರ್ಯವಾಗಿ ಮುನ್ನಡೆಸಬೇಕು. ಮೈಸೂರು ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿಂದ ಈಚೆಗೆ ತರುವಲ್ಲಿ ಸತತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನೇಹಮಯಿ ಕೃಷ್ಣ ಅವರು ನನಗೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಬರ್ತಾ ಇದ್ದಾರೆ ಅಂತಕ್ಕಂಥ ಹೇಳುವಂಥದ್ದು ಸತ್ಯ ಇದೆ, ಸುಳ್ಳೇನಲ್ಲ. ಯಾಕೆಂತಂದ್ರೆ ಬಹಳ ಜನ ಬಂದು ರಿವರ್ಸ್ ಗೇರ್ ಹಾಕೊಂಡು ಹೊರಟೋದು. ಆದ್ರೆ ಇವತ್ತು ನೇಹಮಯಿ ಕೃಷ್ಣ ಅವನು ಬಡವಾದ್ರೂ ಕೂಡ ಆರ್ಥಿಕವಾಗಿ ಜರ್ಜರಿತವಾದ ಕುಟುಂಬದವರಾದ್ರೂ ಕೂಡ ಯಾವುದೇ ಆಮಿಷಕ್ಕೆ ಬಲಿಯಾಗಿಲ್ಲ. ಮೂಢ ಹಗರಣವನ್ನು ಒಂದೊಂದಾಗಿ ಈಚೆ ಎಳೀತಾ ಇದ್ದಾರೆ. ಹಾಗಾಗಿ ಸರ್ಕಾರದ ರಕ್ಷಣೆ ಅಂತೂ ಬಹಳ ಕಷ್ಟ, ಸಿಗಲ್ಲ. ಸರ್ಕಾರನೇ ಈಚೆ ತಿಳಿದಾನೆ, ಸಾರ್ವಜನಿಕರು ಅವನಿಗೆ ರಕ್ಷಣೆ ಕೊಡಬೇಕು, ನ್ಯಾಯವಂತರು ಅವನಿಗೆ ರಕ್ಷಣೆ ಕೊಡಬೇಕು. ಹಾಗಾಗಿ ನಾನು ಕೃಷ್ಣನಿಗೂ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಹೋರಾಟ ನಿಲ್ಲಿಸಬಾರ್ದು. ಯಾರು ಏನೇ ಮಾಡಿ, ಯಾರು ಏನೇ ಅಂಶ ಸಮಾಜ ಸಾರ್ವಜನಿಕರು ಇದ್ದಾರೆ, ಧೈರ್ಯವಾಗಿ ಮುನ್ನಡೆಸಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.